ಹೌದು ವೀಕ್ಷಕರೇ, ಏನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಗೌಡ ಅವರು ನಿನ್ನೆಯೇ ಜೈಲಿಗೆ ಭೇಟಿ ನೀಡಿದ್ದಾಗ ದರ್ಶನ್ ಅವರು ಒಂದು ವಿಷಯ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆ ವಿಷಯ ಏನಂತಂದರೆ, ತಂದೆ ತೂಗುದೀಪ ಶ್ರೀನಿವಾಸ್ ಅವರ ಏನು ಬರ್ತ್ಡೇ ಒಂದು ಸಂಭ್ರಮದಲ್ಲಿರ್ತಕ್ಕಂಥ ಒಂದು ತೂಗುದೀಪ ಕುಟುಂಬಕ್ಕೆ ಆಶ್ರಮಕ್ಕೆ, ಮೈಸೂರು ಮೂಲದ ಒಂದು ಆಶ್ರಮಕ್ಕೆ 25 ಲಕ್ಷ ಚೆಕ್ ಹಸ್ತಾಂತರ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮತ್ತೆ ಮಾನವೀಯತೆ ಮಾಡಿದ್ದಾರೆ. ಯಾಕಂದರೆ ಜೈಲಲ್ಲಿ ಇದ್ಕೊಂಡು ಇಷ್ಟು ಸಹಾಯ ಮಾಡುವಂಥ ಒಂದು ಏಕೈಕ ಮನಸ್ಥಿತಿ ಮತ್ತು ಒಳ್ಳೆಯ ವ್ಯಕ್ತಿತ್ವ ಅಂತಂದರೆ ಅದು ಡಿ ಬಾಸ್ ದರ್ಶನ್ ಅಂತಂತಂದರೆ ಅದು ತಪ್ಪಾಗಲಾರ್ದಂತಲೇ ಹೇಳ್ಬೋದು. ಹಾಗಾಗಿ ತಂದೆಯವರ ಒಂದು ಬರ್ತ್ಡೇ ಏನು ಸಂಭ್ರಮದಲ್ಲಿರ್ತಕ್ಕಂಥ ತೂಗುದೀಪ ಕುಟುಂಬದಲ್ಲಿ ಈಗ ಮೈಸೂರಿಗೆ ಒಂದು ವೃದ್ಧಾಶ್ರಮಕ್ಕೆ ಒಂದು 25 ಲಕ್ಷದ ಒಂದು ಚೆಕ್ ಹಸ್ತಾಂತರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಅವರು ಏನೇ ಒಂದು ಸಹಾಯಗಳನ್ನು ಮಾಡಿದರೂ ಕೂಡ ಅವರ ಒಂದು ವೈಯಕ್ತಿಕ ಟೀಕೆಗಳು ಮಾಡುವಂಥ ವಿರೋಧಿ ಬಣ ಕೂಡ ಇದೆ. ಹಾಗಾಗಿ ಅಂಥವ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಹಾಗಾಗಿ ಯಾರ್ಯಾರು ದರ್ಶನ್ ಅಭಿಮಾನಿಗಳಿದ್ದಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದರ್ಶನ್ ವಿರುದ್ಧ ಏನೇ ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಕೂಡ ಡಿ ಬಾಸನೇ. ಹಾಗಾಗಿ ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರಲಿ ಅಂತೇಳಿ ಜೈ ಡಿ ಬಾಸ್ ಅಂತೇಳಿ ಕಾಮೆಂಟ್ ಮಾಡಿ ವೀಕ್ಷಕರೇ. ದರ್ಶನ್ ಅವರ ಒಂದು ಈ ಒಂದು ಸಹಾಯ ಹೀಗೆ ಮುಂದುವರಲಿ ಅಂತೇಳಿ. ನಮಸ್ಕಾರ ವೀಕ್ಷಕರೇ.